ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲಿನ ಗುಂಡಿನ ದಾಳಿ ಕೇಸ್ಗೆ ಸಂಬಂಧಪಟ್ಟಂತೆ ಘಟನೆ ಬಳಿಕ ಶಂಕಿತ ಆರೋಪಿಗಳು ಪರಾರಿಯಾಗಿದ್ದಾರೆ. ಕೇಸ್ ತನಿಖೆಗೆ 4 ವಿಶೇಷ ತಂಡಗಳನ್ನು ರಚನೆ ಮಾಡಲಾಗಿದೆ. ಮುಂಬೈ, ಬೆಂಗಳೂರು ಸೇರಿದಂತೆ 4 ಕಡೆ ಹೋಗಿರೋ ತಂಡ ಪ್ರಕರಣದ ಸಮಗ್ರ ಮಾಹಿತಿಯನ್ನ ಐಜಿಪಿ ಲಾಬುರಾಮ್ ಪಡೆದುಕೊಂಡಿದ್ದಾರೆ. ದಾಳಿ ವೇಳೆ ಬಳಸಿರೋ ಶಾಟ್ ಗನ್ ಬಂದಿದ್ದು ಎಲ್ಲಿಂದ? ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆರೋಪಿಗಳು ಪರಾರಿಯಾಗಿದ್ದಾರೆ. ಕೇಸ್ ತನಿಖೆಗೆ 4 ವಿಶೇಷ ತಂಡಗಳ ರಚನೆ ಕೂಡ ಮಾಡಲಾಗಿದೆ. ಮುಂಬೈ, ಬೆಂಗಳೂರು ಸೇರಿದಂತೆ 4 ಕಡೆ ತನಿಖಾ ತಂಡ ಹೋಗಿದೆ. ಪ್ರಕರಣದ ಸಮಗ್ರ ಮಾಹಿತಿಯನ್ನ ಐಜಿಪಿ ಲಾಬುರಾಮ್ ಅವರು ಪಡ್ಕೊಂಡಿದ್ದಾರೆ. ದಾಳಿ ವೇಳೆ ಬಳಸಿರುವಂತಹ ಶಾಟ್ ಗನ್ ಎಲ್ಲಿಂದ ಬಂತದು? ಎಲ್ಲ ಆಯಾಮಗಳಲ್ಲೂ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಕಾರಣಕ್ಕಾಗಿ ಈ ರೀತಿಯಾಗಾಯಿತು, ಯಾವ ಕಾರಣಕ್ಕಾಗಿ ಕೊಲೆ ಯತ್ನ ನಡೀತು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹೆಕ್ಕಿ ತೆಗಿತಾ ಇದ್ದಾರೆ ಮತ್ತು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೀತಾ ಇದೆ. ಗಮನಿಸ್ತಾ ಇದ್ದೀವಿ, ರಿಕ್ಕಿ ರೈ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಆದರೆ ಅವರ ಮೂಗಿಗೂ ಕೂಡ ಗುಂಡೇಟು ಬಿದ್ದಿರೋದು, ಹಾಗಾಗಿನೇ ಅದು ಮೆದುಳಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಇದರಿಂದ ಏನು ಬೇಕಾದರೂ ಆಗಬಹುದು ಅಂತಾನೆ ಹೇಳಲಾಗ್ತಾ ಇತ್ತು. ಒಂದು ಕಡೆ ಭುಜಕ್ಕೆ, ಮತ್ತೊಂದು ಕಡೆ ಮೂಗಿನ ಬಳಿ. ನಿಮಗೆ ಒಂದು ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ರಿಕ್ಕಿ ರೈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರೋದು. ಮೂಗಿಗೆ ಸಂಪೂರ್ಣವಾಗಿ ಬ್ಯಾಂಡೇಜ್ ಹಾಕಿದ್ದಾರೆ. ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿಗೆ ರಿಕ್ಕಿ ರೈ ಸ್ಪಾಟ್ ಔಟ್ ಆಗ್ಬಿಡೋರು ಅಥವಾ ಸ್ಪಾಟ್ ಡೆತ್ ಆಗ್ಬಿಡೋರು. ಗಂಟೆಗಟ್ಟಲೆ ಕಾದು ರಿಕ್ಕಿ ರೈ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಕಿರಾತಕರು ಗಂಟೆಗಟ್ಟಲೆ ಕಾದಿದ್ರಂತೆ. ವಾಪಸ್ ಅವರ ಫಾರ್ಮ್ ಹೌಸ್ನಿಂದ ವಾಪಸ್ ಬೆಂಗಳೂರಿಗೆ ಬರ್ತಾ ಇರಬೇಕಾದ್ರೆ ಆಗಿರುವಂತ ಘಟನೆ ಇದು. ನಿನ್ನೆ ರಾತ್ರಿ ಯಾವಾಗ್ಲೂ ಬುಲೆಟ್ ಪ್ರೂಫ್ ಕಾರನ್ನ ಯೂಸ್ ಮಾಡ್ತಾರೆ ರಿಕ್ಕಿ ರೈ. ಆದ್ರೆ ನಿನ್ನೆ ಅದ್ಯಾಕೋ ಏನೋ ಈ ಕಾರನ್ನು ತೆಗೆದುಕೊಂಡು ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಪಕ್ಕಾ ಪ್ಲಾನ್ ಮಾಡಿನೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ರಿಕ್ಕಿ ರೈ ಅವರಿಗೆ ಒಬ್ಬ ಗನ್ಮ್ಯಾನ್ ಕೂಡ ಇರ್ತಾರೆ, ಸೆಕ್ಯೂರಿಟಿ. ಡ್ರೈವರ್ ಬಸವರಾಜ್, ಇವರೆಲ್ಲರೂ ಕೂಡ ಜೊತೆಯಲ್ಲೇ ಇರ್ತಾರೆ. ರಿಕ್ಕಿ ರೈ ಕಾರ್ ಓಡಿಸ್ತಾ ಇದ್ದಾರೆ ಅನ್ನೋ ಅಂದಾಜಿನ ಮೇಲೆ ಡ್ರೈವರ್ ಎಲ್ಲಿ ಕೂರ್ತಾರಲ್ಲ ಅಲ್ಲಿಗೆ ಗನ್ ಪಾಯಿಂಟ್ ಇಟ್ಟು ಗುಂಡು ಹಾರಿಸ್ತಾರೆ. ಆದರೆ ಆ ಸೀಟ್ನಲ್ಲಿ, ಡ್ರೈವರ್ ಸೀಟ್ನಲ್ಲಿ ರಿಕ್ಕಿ ರೈ ಇರಲಿಲ್ಲ. ಅವರು ಹಿಂದೆ ಕೂತ್ಕೊಂಡಿದ್ರಂತೆ. ಗನ್ ಮ್ಯಾನ್ ಜೊತೆಗೆ ಹಿಂದೆ ಕೂತ್ಕೊಂಡಿದ್ರಂತೆ, ಹಿಂದೆ ಸೀಟ್ನಲ್ಲಿ.